ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ವಾರ್ಡ್ 4ರಲ್ಲಿರುವ ಬಿಷಪ್ ಕಾಟನ್ ಇನ್ಸ್ಟಿಟ್ಯೂಟ್ಸಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಬಿಷಪ್ ಕಾಟನ್ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಬೆಂಗಳೂರು ನಗರ ಮತ್ತು ಯಲಹಂಕ ತಾಲೂಕಿಗೆ ಸೇರಿರ್ತಕ್ಕಂಥ ಸುಮಾರು 15ರಿಂದ 20ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು. ಮುಖ್ಯವಾಗಿ ಬೈಕ್ ರೇಸ್, ಕವನ ವಾಚನ, ಗೀತ ಗಾಯನ, ಕವನ ವಾಚನ ಸ್ಪರ್ಧೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮುಖ್ಯವಾಗಿ ಜಾನಪದ ಮತ್ತು ವೆಸ್ಟರ್ನ್ ಡ್ಯಾನ್ಸ್, ಈ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಗೆ ಕಾಂಪಿಟೇಷನ್ ಇತ್ತು. ಪಠ್ಯಪುಸ್ತಕದ ಜೊತೆಗೆ ಬೋಧನೆಯ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ವ್ಯಕ್ತಿಯ ವಿದ್ಯಾರ್ಥಿಯ ಮನೋವಿಕಾಸಕ್ಕೆ ಕಾರಣ ಆಗ್ತವೆ ಅನ್ನೋದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈ ರೀತಿಯ ಕಾರ್ಯಕ್ರಮಗಳು, ಸ್ಪರ್ಧೆಗಳ ಮೂಲಕ ವಿದ್ಯಾರ್ಥಿಗಳ ಮನೋವಿಕಾಸ, ಆತ್ಮಸ್ಥೈರ್ಯ, ಸ್ವಾಭಿಮಾನ ಮತ್ತು ಕ್ರಿಯಾತ್ಮಕತೆ ಹೆಚ್ಚಾಗುತ್ತೆ ಎಂಬುದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು ಮತ್ತು ಕಾಲೇಜ್ ಮ್ಯಾನೇಜ್ಮೆಂಟ್ನ ಅಭಿಪ್ರಾಯ. ಇದೇ ರೀತಿಯ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲೂ ನಡಿಬೇಕು. ಸಾಂಸ್ಕೃತಿಕವಾಗಿ ನಾವು ನಮ್ಮ ನೆಲ, ನಮ್ಮ ಪ್ರದೇಶ, ಪ್ರಾದೇಶಿಕವಾಗಿ ನಾವೆಷ್ಟು ಶ್ರೀಮಂತರು ಎನ್ನುವುದು ಈ ಕಾರ್ಯಕ್ರಮದ ಮೂಲಕ ಅಭಿವ್ಯಕ್ತವಾಗಿದ್ದು ಮುಖ್ಯವಾಗಿತ್ತು. ಇದೇ ವೇಳೆ ಮಾತನಾಡಿದಂಥ ವಿದ್ಯಾರ್ಥಿಗಳು, ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಮನೋವಿಕಾಸಕ್ಕೆ, ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ, ನಮ್ಮ ಬೆಳವಣಿಗೆಗೆ ಸಹಕಾರಿ ಆಗ್ತವೆ ಅಂತಂದರೆ ಶಿಕ್ಷಕರು ಸಹ ಈ ರೀತಿಯ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳ ಸಾಮರ್ಥ್ಯ ಹೆಚ್ಚಾಗುತ್ತೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ಅತ್ಯವಶ್ಯಕ ಎಂದರು. ಡಾಕ್ಟರ್ ಪ್ರವೀಣ್ ಕುಮಾರ್, ಪ್ರಿನ್ಸಿಪಲ್ ಬಿಷಪ್ ಕಾಟನ್ ಅಕಾಡೆಮಿ ಆಫ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ಇದು ಒಂದು ಅಂತರ ಕಾಲೇಜು ಕಾಂಪಿಟೇಷನ್ ಅಂತ ಹೇಳಬೇಕು. ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ಸ್ ಅಂತ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ they are offering events, competitive events for the students, for our college as well as for the outsiders. ಇದನ್ನು ನಾವು ಡೆಕ್ಸ್ಟ್ರಾ 2024 ಎಂಬ ಒಂದು ಪದನಾಮದಲ್ಲಿ ನಾವು ಮಾಡ್ತಾ ಇದ್ದೀವಿ. This time we have a theme called as Constellation with the tagline of culmination of skills. So for every student or for every upcoming generation, there are few areas which they need to concentrate and build themselves. One is the knowledge base, the other one is skill sets and attitude. So based on these three themes, we made this fest to happen. So based on these three criterias, we have come up with so many events. ಸ್ಪರ್ಧೆಗಳನ್ನು ನಾವು ಮಾಡಿದ್ದೀವಿ. ಸೊ ಸ್ಟೂಡೆಂಟ್ಸ್ಗೆ ಒಂದಲ್ಲ ಒಂದು ರೀತಿಯಾಗಿ ನಾಲೆಡ್ಜ್ ಬೇಸ್ ಡೆವಲಪ್ಮೆಂಟು, ಸ್ಕಿಲ್ ಸೆಟ್ ಡೆವಲಪ್ಮೆಂಟು ಹಾಗೂ ಆ್ಯಟಿಟ್ಯೂಡ್ ಡೆವಲಪ್ಮೆಂಟನ್ನು ನಾವು ಕಾನ್ಸಂಟ್ರೇಟ್ ಮಾಡಿ ಈ ಫೆಸ್ಟ್ನ ನಾವು ಮಾಡ್ತಾ ಇದ್ದೀವಿ. ಬಿಷಪ್ ಕಾಟನಲ್ಲಿ ಇವತ್ತು ಅಂತರ ಕಾಲೇಜ್ ಸ್ಪರ್ಧೆಗಳು ಆರ್ಗನೈಸ್ ಮಾಡಿದ್ದೀವಿ. ಬೇರೆ ಕಾಲೇಜುಗಳಿಗೂ ಸ್ಟೂಡೆಂಟ್ಸ್ಗಳಿಗೂ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀವಿ ನಾವು. ತುಂಬ ಪ್ರೌಡ್ ಅನಿಸ್ತಿದೆ ನಮಗೆ, ಬಿಕಾಸ್ ಎಲ್ರಿಗೂ ಅಂಥ ಆಪರ್ಚುನಿಟಿ ಸಿಗೋವಂಥದ್ದಲ್ಲ. ಸೊ ಅಂಥ ಒಂದು ಆಪರ್ಚುನಿಟಿ ನಮ್ಮ ಕಡೆಯಿಂದ ಬೇರೆ ಕಾಲೇಜಸ್ಗೆ ಹೋಗ್ತಾ ಇದೆ ಅಂದರೆ ಇಟ್ಸ್ ಅ ರಿಯಲಿ ಗ್ರೇಟ್ ಥಿಂಗ್. ಅದು ಎಲ್ಲ ಈ ಸ್ಪರ್ಧೆಗಳಿಂದ ಅವ್ರಿಗೂ ಒಂದು ಪಾರ್ಟಿಸಿಪೇಷನ್, ಆಮೇಲೆ ಸೊಸೈಟಿಯಲ್ಲಿ ಹೆಂಗೆ ಇರಬೇಕು, ಮಾತಾಡೋದು, ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಸೊ ಅಂಥ ಆಪರ್ಚುನಿಟಿ ನಮ್ಮ ಕಡೆಯಿಂದ ಹೋಗ್ತಿದೆ ಅಂದ್ರೇ ಅದೊಂದು ದೊಡ್ಡ ವಿಷಯ ಅಂತ ನಾವು ಅಂದ್ಕೊಳ್ತಿದ್ದೀವಿ. ಅದರಲ್ಲಿ ನಾವು ತುಂಬ ಇವಾಗ ಬೇರೆ ಬೇರೆದಿದೆ, ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಇದೆ. ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ದು ಕೆಲವೊಂದು ಸ್ಪರ್ಧೆಗಳಿದೆ, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ದು ಕೆಲವೊಂದಿದೆ. ಸೊ ಎಲ್ಲದರಲ್ಲೂ ಡಿಫ್ರೆಂಟಾಗಿ ಕೊಟ್ಟಿದ್ದೀವಿ ನಾವು. ಬಟ್ ಹಂಗಲ್ಲ, ಇವಾಗ ಅವ್ರು ಬೇರೆ ಡಿಪಾರ್ಟ್ಮೆಂಟಿಂದ ಇದ್ದರೂ ಕೂಡ ಅವ್ರು ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಹೋಗಿ ಆ ಸ್ಪರ್ಧೆಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಬಿಕಾಸ್ ಒಂದೇ ಕಡೆ ನಾವು ಇದ್ದರೆ ನಮಗೆ ಬೇರೆ ಇದ್ರ ಬಗ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಅವ್ರು ಬೇರೆ ಡಿಪಾರ್ಟ್ಮೆಂಟ್ಸಲ್ಲೂ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಆ ಡಿಪಾರ್ಟ್ಮೆಂಟಲ್ಲೂ ಎಂಥ ಸ್ಪರ್ಧೆಗಳು ಬರ್ಬೋದು, ನಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಹಂಗೂ ಆಪರ್ಚುನಿಟಿ ಕೊಟ್ಟಿದ್ದೀವಿ ನಾವು. ದಿ ಬಿಷಪ್ ಕಾಟನ್ ಅಕಾಡೆಮಿ ಕಾಲೇಜ್ ಆ್ಯಂಡ್ ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್. This college was built during the year 2007, wherein there were only 170 students was there. So we started with 170 students in this college. Now we are happy to inform you that more than 1,000 students are just studying there in this college. All infrastructures and other things have been given by Bishop Cotton Boys School. Even today and further also, Bishop Cotton Boys School will help these people with the building, infrastructures and other things. We have PUC courses, we have degree courses, we have BCom, BCA, BBA courses all there. And now with the effective action of our dear principal Dr. Praveen, we could